ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರ ಈ ವರ್ಷದ ಅಂತಿಮ ತಿಂಗಳಾದಂತಹ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ, ವೈವಾಹಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಜಾಬ್ ಹಾಗೂ ಬಿಸ್ನೆಸ್, ಕುಂಭರಾಶಿಯವರ ಅದೃಷ್ಟ ಡಿಸೆಂಬರ್ ತಿಂಗಳಲ್ಲಿ ಹೇಗಿರುತ್ತದೆ ಎಂಬಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗ್ರಹಗಳು ಗೋಚಾರದಲ್ಲಿ ಹೇಗೆ ಸ್ಥಿತವಾಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಾಧಿಪತಿ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿಯೇ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ರಾಹು, ಚತುರ್ಥ ಭಾವದಲ್ಲಿ ಗುರುಗ್ರಹ, 6ನೇ ಭಾವದಲ್ಲಿ ಮಂಗಳ ಗ್ರಹ, ಅಷ್ಟಮದಲ್ಲಿ ಕೇತು ಗ್ರಹ, ದಶಮ ಭಾವದಲ್ಲಿ ಸೂರ್ಯ ಹಾಗೂ ಬುಧ ಗ್ರಹ, ದ್ವಾದಶ ಭಾವ ಅಂದರೆ 12th ಹೌಸಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರ ಆರೋಗ್ಯ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಾಧಿಪತಿ ಶನಿ ಗ್ರಹ ವಕ್ರ ಚಲನೆಯನ್ನು ತ್ಯಾಗ ಮಾಡಿ ನೇರ ಚಲನೆಯನ್ನು ಪ್ರಾರಂಭಿಸಿದ್ದಾರೆ. ಮಂಗಳನ ದೃಷ್ಟಿ ಶನಿಗ್ರಹದ ಮೇಲೆ ಇರುವುದರಿಂದ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ನಿಮಗೆ ತಲೆನೋವು ಬರಬಹುದು, ಅಚಾನಕ್ಕಾಗಿ ಹೊಟ್ಟೆ ಕೆಡುವುದು, ಡೈಜೆಷನ್ ಇಶ್ಯೂಸ್ ಆಗಬಹುದು, ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ನೀವು ಜಂಕ್ ಫುಡ್ಗಳನ್ನು, ಫಾಸ್ಟ್ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಹೊರಗಡೆ ಆಹಾರವನ್ನು ಅವಾಯ್ಡ್ ಮಾಡಿ, ಆರೋಗ್ಯಕರ ಆಹಾರಗಳನ್ನು ಸೇವಿಸಿ, ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ, ಯೋಗ ಹಾಗೂ ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಕುಂಭರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಭಾವದಿಂದ ನೋಡಬಹುದು. ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ಸೂರ್ಯನ ಜೊತೆ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದೆ. ನಿಮ್ಮ ಪಂಚಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ವಿದ್ಯಾಭ್ಯಾಸ ಈ ತಿಂಗಳಲ್ಲಿ ಬಹಳ ಚೆನ್ನಾಗಿರುತ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನೀವು ಅಟೆಂಡ್ ಮಾಡಬಹುದು, ಹೊಸ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬಹುದು, ಹೊಸ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಬಹುದು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಾ. ಈ ತಿಂಗಳಲ್ಲಿ ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡುತ್ತೀರಾ. ಕುಂಭರಾಶಿಯ ವಿದ್ಯಾರ್ಥಿಗಳು ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಎನರ್ಜಿಟಿಕ್ ಆಗಿರ್ತೀರಾ, ಹೆಚ್ಚು ಉತ್ಸಾಹಭರಿತರಾಗಿರ್ತೀರಾ. ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸ ಡಿಸೆಂಬರ್ ತಿಂಗಳಲ್ಲಿ. ಕುಂಭರಾಶಿಯವರ ಪ್ರೀತಿ ಪ್ರೇಮದ ವಿಚಾರ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ಪ್ರೀತಿ ಪ್ರೇಮವನ್ನು ಸಹ ಪಂಚಮ ಭಾವದಿಂದಲೇ ನೋಡಬಹುದು. ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದೆ. ಶನಿಗ್ರಹದ ದೃಷ್ಟಿ ಬುಧನ ಮೇಲೆ ಬೀಳುತ್ತಿದೆ. ಪ್ರೀತಿಸುತ್ತಿರುವವರಿಗೆ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಬಾಂಧವ್ಯ ಸುಮಧುರವಾಗಿರುತ್ತದೆ. ಈ ತಿಂಗಳಲ್ಲಿ ನೀವು ಕೆಲಸ ಮಾಡುವ ಆಫೀಸಲ್ಲಾಗಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಾಗಲಿ, ನಿಮ್ಮ ಕೊಲೀಗ್ ಜೊತೆ ಆಗಲಿ ಹೊಸದಾಗಿ ಪ್ರೀತಿ ಶುರುವಾಗುವಂತಹ ಸೂಚನೆಗಳು ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ, ಹೊಸ ವ್ಯಕ್ತಿಗಳು ಬರ್ತಾರೆ, ಹೊಸ ವ್ಯಕ್ತಿಗಳ ಪರಿಚಯ ಸಹ ಆಗುತ್ತದೆ. ಆಲ್ರೆಡಿ ಪ್ರೀತಿ ಮಾಡುತ್ತಿರುವವರಿಗೆ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಫೀಲಿಂಗ್ಸ್ಗಳು ತುಂಬ ಚೆನ್ನಾಗಿರುತ್ತದೆ. ಡಿಸೆಂಬರ್ 15ರವರೆಗೂ ನಿಮ್ಮ ಪ್ರೇಮಿ ಸ್ವಲ್ಪ ಕೋಪಿಸಿಕೊಳ್ಳಬಹುದು. ಡಿಸೆಂಬರ್ 15ರ ನಂತರ ನಿಮ್ಮ ಹಾಗೂ ನಿಮ್ಮ ಪ್ರೇಮಿಯ ಮಧ್ಯೆ ಸುಮಧುರವಾದಂತಹ ಪ್ರೀತಿ ಬಾಂಧವ್ಯವನ್ನು ಕಾಣಬಹುದು. ಕುಂಭರಾಶಿಯವರ ವೈವಾಹಿಕ ಜೀವನ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ನೋಡಬೇಕಾಗುತ್ತದೆ. ನಿಮ್ಮ ಸಪ್ತಮಾಧಿಪತಿ ಸೂರ್ಯ ಗ್ರಹ ಬುಧನ ಜೊತೆ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದೆ. ನಿಮ್ಮ ಜೀವನ ಸಂಗಾತಿ ಅವರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರ್ತಾರೆ ಡಿಸೆಂಬರ್ ತಿಂಗಳಲ್ಲಿ. ಇದರಿಂದಾಗಿ ನಿಮಗೆ ಸ್ವಲ್ಪ ಸಮಯ ಕೊಡಲು ಸಾಧ್ಯವಾಗದೇ ಇರಬಹುದು. ಅದನ್ನು ಬಿಟ್ಟರೆ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗಬಹುದು. ಹೊಸ ಜಾಬ್ಗಳು ಸಿಗುವಂತಹ ಅವಕಾಶಗಳು ತೋರಿಸ್ತಾ ಇದೆ. ನಿಮ್ಮ ಜೀವನ ಸಂಗಾತಿಯ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮನ್ನು ಪಡೆದುಕೊಳ್ತಾರೆ. ಕುಂಭರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಹೇಗಿದೆ ಅಂತ ನೋಡೋಣ. ಅದೃಷ್ಟವನ್ನು ನವಮ ಭಾವದಿಂದ ನೋಡಬೇಕಾಗುತ್ತದೆ. ನಿಮ್ಮ ನವಮಾಧಿಪತಿ ಶುಕ್ರ ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ನೀವು ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದುಕೊಂಡಿರುವವರು, ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿರುವವರು ಈ ತಿಂಗಳಲ್ಲಿ ಪ್ರಾರಂಭಿಸುವುದು ಬೇಡ. ಜನವರಿ ತಿಂಗಳವರೆಗೂ ವೆಯ್ಟ್ ಮಾಡಿ.
ಶುಕ್ರ ಗ್ರಹ ನಿಮ್ಮ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆ. ದ್ವಾದಶ ಭಾವ ಅಂದರೆ ಲಾಸ್, ಹೆಚ್ಚು ಹಣದ ವ್ಯಯವಾಗುವಂತಹ ಸ್ಥಾನ ಎಂದು ಕರೆಯಲಾಗಿದೆ. ಆದ್ದರಿಂದ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡುವವರು ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದರೆ ನಿಮ್ಮ ಹೊಸ ಪ್ರಾಜೆಕ್ಟ್ಗಳನ್ನು, ಹೊಸ ಬಿಸ್ನೆಸ್ಗಳನ್ನು ಜನವರಿ ತಿಂಗಳಲ್ಲಿ ನೀವು ಪ್ರಾರಂಭ ಮಾಡಬಹುದು. ಯಾಕಂದರೆ ಜನವರಿ ತಿಂಗಳಲ್ಲಿ ಶುಕ್ರ ಗ್ರಹ ದ್ವಾದಶ ಭಾವವನ್ನು ಬಿಟ್ಟು ನಿಮ್ಮ ಪ್ರಥಮ ಭಾವವನ್ನು ಪ್ರವೇಶ ಮಾಡಲಿದೆ. ಕುಂಭರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ 6ನೇ ಭಾವದಲ್ಲಿ ಸ್ಥಿತವಾಗಿದೆ. ನಿಮ್ಮ ದಶಮ ಭಾವದಲ್ಲಿ ಸೂರ್ಯ ಹಾಗೂ ಬುಧ ಗ್ರಹ ಸ್ಥಿತವಾಗಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇರ್ತೀರ. ತುಂಬ ಇಂಟೆಲಿಜೆನ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ತುಂಬ ಎನರ್ಜೆಟಿಕ್ ಆಗಿರ್ತೀರ. ಆದರೆ ನಿಮಗೆ ಈ ತಿಂಗಳು ಗುಪ್ತ ಶತ್ರುಗಳು ಹೆಚ್ಚಾಗುತ್ತಾರೆ. ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ಅಸಂತುಷ್ಟ ಭಾವನೆ, ಒಂದು ಅಸಂತೃಪ್ತಿ, ಮನಸ್ಸಿನಲ್ಲಿಯೇ ಒಂದು ಸಂದೇಹ, ನನಗೆ ಯಾವಾಗ ಪ್ರಮೋಷನ್ ಆಗುತ್ತದೋ ಇಲ್ಲವೋ, ಜೀವನದಲ್ಲಿ ಹೀಗೆ ಇರ್ತೀನಾ, ಮುಂದುವರಿತೀನಾ ಇಲ್ಲವೋ ಎನ್ನುವಂತಹ ಅಸಮಾಧಾನ ನಿಮ್ಮಲ್ಲಿ ಪದೇ ಪದೇ ಕಾಡ್ತಾ ಇರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಸೂರ್ಯ ಹಾಗೂ ಬುಧ ಗ್ರಹ ನಿಮ್ಮ ದಶಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತದೆ. ಈ ತಿಂಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತವಾದಂತಹ ಹೆಸರು, ಕೀರ್ತಿಯನ್ನು ಪಡೆದುಕೊಳ್ತೀರಾ. ಜಾಬ್ ಇಲ್ಲದವರಿಗೆ, ಹೊಸ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿರುವವರಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಜಾಬ್ ಮಾಡುತ್ತಿರುವವರಿಗೆ 99% ಶುಭ ಫಲಗಳನ್ನೇ ಕೊಡಲಿದೆ ಈ ತಿಂಗಳು ಗ್ರಹಗಳು. ಬಿಸ್ನೆಸ್ ಮಾಡುತ್ತಿರುವವರು ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ಚೇಂಜಸ್ಸನ್ನು ಕಾಣ್ತೀರಾ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ನೋಡ್ತೀರಾ. ನಿಮ್ಮ ಧನೇಶ ಹಾಗೂ ಲಾಭೇಶ ಗುರುಗ್ರಹ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ಡೈಲಿ ಇನ್ಕಮ್ ಅಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ಗ್ರೋತನ್ನು ಕಾಣ್ತೀರಾ. ಹಣದ ಆದಾಯವು ಹೆಚ್ಚಾಗಿರುತ್ತದೆ, ಜೊತೆಗೆ ಖರ್ಚುಗಳು ಸಹ ಹೆಚ್ಚಾಗಿರುತ್ತದೆ ಡಿಸೆಂಬರ್ ತಿಂಗಳಲ್ಲಿ. ನಿಮ್ಮ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ಗಳಿಸಲು ಪ್ರತಿದಿನ ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸಿ. ಪ್ರತಿನಿತ್ಯ ಸೂರ್ಯ ದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.